ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ರಾಜ್ಯ ವಿದ್ಯಾರ್ಥಿ ಅಂತಂದ್ರೆ 2023-24ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಟೇಟಸ್ ಅಪ್ಡೇಟು ಮತ್ತು ಅಮೌಂಟ್ ಪುಷ್ ಡೇಟಾ ಏನಾಗ್ತಾ ಇದೆ, ಪ್ರೊಸೆಸ್ ಆಗ್ತಾಯಿದೆ, ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, 2023-24ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಇವತ್ತು ಫೈನಾನ್ಷಿಯಲ್ ಇಯರ್ ಲಾಸ್ಟ್ ಆಗಿರೋದ್ರಿಂದ 2023-24ನೇ ಸಾಲಿನ ಫೈನಾನ್ಷಿಯಲ್ ಇಯರ್ ಲಾಸ್ಟ್ ಆಗಿರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳ ಸ್ಟೇಟಸ್ ಮತ್ತು ಅದ್ರ ಜೊತೆಗೆ ಅಮೌಂಟ್ನ ಪುಷ್ ಮಾಡ್ತಾರೆ DBT ಮುಖಾಂತರ. ಹಾಗಾಗಿ ಸರ್ವರ್ನ ಕೂಡ ಡೌನ್ ಮಾಡಿದ್ದಾರೆ. ಸೊ ಈಗ ನೀವು ಏನಾದರೂ ಲಾಗಿನ್ ಆಗಕ್ಕೆ ಹೋದರೆ ಅಥವಾ ಸ್ಟೇಟಸ್ನ ಅಪ್ಡೇಟ್ ಮಾಡಿ ಚೆಕ್ ಮಾಡೋಕ್ಕೆ ಹೋದರೆ ನಿಮ್ಗೆ ಯಾವುದೇ ಒಂದು ಸ್ಟೇಟಸ್ ಕೂಡ ಬರೋದಿಲ್ಲ. ಏನು ಬರುತ್ತೆ ಅಂತಲೂ ಕೂಡ ತೋರಿಸ್ಕೊಡ್ತಾ ಹೋಗ್ತೀನಿ. 2023-24ನೇ ಸಾಲಿಂದು ಅಪ್ಲಿಕೇಶನ್ ಲಾಗಿನ್ ಆಗಕ್ಕೆ ಹೋದಾಗ ನಿಮಗೆ ನೋಡಿರಿ 500 ಇಂಟರ್ನಲ್ ಸರ್ವರ್ ಇರೋ ಅಂದರೆ ಸರ್ವರ್ನ ಡೌನ್ ಮಾಡಿದ್ದಾರೆ ಅಂದರೆ ಅರ್ಥ ಏನು, ಎಲ್ಲ ಅಪ್ಲಿಕೇಶನ್ಸ್ ಕೂಡ ಎಲ್ಲ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಕೂಡ ಪುಷ್ಟು DBT ಮತ್ತು ಅದ್ರ ಜೊತೆಗೆ ಅಮೌಂಟ್ ಕೂಡ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಆ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳದ್ದು ನಮ್ದು ಅಮೌಂಟ್ ಬಂದಿಲ್ಲ, ಇನ್ನೂ ಕೂಡ ವಿದ್ಯಾರ್ಥಿ ಇರ್ಬೋದು, ಯಾವುದೇ ಇರ್ಬೋದು. ಸೊ ಹಾಗಾಗಿ ಪುಷ್ಟು DBT ಆಗ್ತಾ ಇಲ್ಲ ಮತ್ತು ಅಮೌಂಟ್ ಕೂಡ ಅಕೌಂಟ್ನಲ್ಲಿ ವೇಟೆಡ್ ಅಂತ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ಎಸ್ ಫ್ರೆಂಡ್ಸ್, ಇವತ್ತು ಏನಂದರೆ ಸರ್ವರ್ನ ಡೌನ್ ಮಾಡೋದ್ರಿಂದ ಇವತ್ತು ಆರ್ಥಿಕ ವರ್ಷ ಏನು 2023-24ನೇ ಸಾಲಿಂದು ಲಾಸ್ಟ್ ಕೊನೆ ದಿನ ಆಗಿರೋದು ಎಲ್ಲ ಬಜೆಟ್ ಏನಿದೆ ಅಲ್ಲ ಅದನ್ನು ಎಲ್ಲ ವಿದ್ಯಾರ್ಥಿ ಕೂಡ ಹಂಚ್ತಾರೆ. ಹಾಗಾಗಿ ಸರ್ವರ್ ಡೌನ್ ಮಾಡಿದ್ದಾರೆ. ನಿಮಗೆ ಸರ್ವರ್ನ ಅಪ್ ಮಾಡಿದಾಗ ಸ್ಟೇಟಸ್ ಚೆಕ್ ಮಾಡ್ಕೊಂಡ್ರೆ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳದ್ದು ಕೂಡ ಅಮೌಂಟು ಡಿಸ್ಬರ್ಸ್ ಆಗಿರುತ್ತೆ. ನಿಮಗೆ ಅರ್ಜೆಂಟಾಗಿ ಏನಾದರೂ ಅಮೌಂಟ್ನ ಚೆಕ್ ಮಾಡ್ಕೋಬೇಕಾಗಿತ್ತಂದರೆ DBT ಆ್ಯಪ್ ಮುಖಾಂತರ ಕೂಡ ಚೆಕ್ ಮಾಡ್ಕೋಬೋದು. ಅಲ್ಲಿ ಕೂಡ ನಿಮಗೆ ಸ್ಟೇಟಸ್ ತೋರಿಸುತ್ತೆ. ಅಲ್ಲಿವರೆಗೂ ಕೂಡ ಏನಪ್ಪ ಅಂದರೆ ಇದನ್ನು ಏನಪ್ಪ ಅಂದರೆ ಸರ್ವರ್ನ ಡೌನ್ ಮಾಡಿರ್ತಾರೆ. ನಿಮ್ಗೆ ಗೊತ್ತಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. 2023-24ನೇ ಸಾಲಿಂದು ಸೈನ್ ಇನ್ ಮಾಡೋಕೆ ಹೋದಾಗ ಈ ಥರ ಏನಾರು ಬರ್ತಾ ಇದೆ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ಇದನ್ನು ಬಿಟ್ಟರೆ ಮತ್ತೆ ಬೇರೆ ಯಾರಲ್ಲಿ ಚೆಕ್ ಮಾಡ್ಕೋಬೋದು ಏನು ಅಂತ. ಎಸ್ ಫ್ರೆಂಡ್ಸ್, ನೀವು ಬೇರೆ ಚೆಕ್ ಮಾಡ್ಕೊಳಕ್ಕೆ ಹೋದರೆ ನಿಮ್ಗೆ ಏನಪ್ಪ ಅಂದರೆ DBT ಆ್ಯಪ್ ಮುಖಾಂತರ ಚೆಕ್ ಮಾಡ್ಕೋಬೋದು. ಅದನ್ನು ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನು. DBT ಅಂತ ಬರುತ್ತೆ. ಸೊ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಕೂಡ ಕರಿತೀವಿ ನಾವು. DBT ಅಂತ ಚೆಕ್ ಮಾಡ್ಕೋಬೋದು ನೀವು. ಸ್ಟೇಟಸ್ನ ಕೂಡ DBT ಕರ್ನಾಟಕ ಅಂತ ಆ್ಯಪ್ ಇದೆ. ಸೊ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ನೀವು ಸ್ಟೇಟಸ್ನ ಕೂಡ ಚೆಕ್ ಮಾಡ್ಕೋಬೋದಾಗಿದೆ. ಸೊ ಆ್ಯಪ್ನ ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ ಮತ್ತು ಓಪನ್ ಮಾಡ್ಕೊಳ್ಳಿ. ಸೊ ಅಲ್ಲಿ ನಿಮ್ಗೆ ಏನಪ್ಪ ಅಂದರೆ ಈ ಥರ ಸ್ಟೇಟಸ್ ಕೂಡ ಬರುತ್ತೆ, ಅಲ್ಲಿ ಕೂಡ ಚೆಕ್ ಮಾಡ್ಕೋಬೋದು ಅಂತಲೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾನೆ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು DBT ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಮತ್ತು ಅದ್ರ ಜೊತೆಗೆ ಅಮೌಂಟ್ ಕೂಡ ನೀವು ಚೆಕ್ ಮಾಡ್ಕೋಬೋದು ಅಂತಲೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟು. ನಿಮ್ಗೆ ಆ ಪೇಮೆಂಟ್ ಸ್ಟೇಟಸ್ನು ಕೂಡ ಇದರಲ್ಲಿ ಚೆಕ್ ಮಾಡ್ಕೋಬೋದು. ಹಾಗೆ ಸೀಡಿಂಗನ್ನು ಕೂಡ ಚೆಕ್ ಮಾಡ್ಕೋಬೋದು. ಅಮೌಂಟ್ ಬಂದಿದೆ ಅಥವಾ ಇಲ್ಲ ಅಂತಲೂ ಕೂಡ ಚೆಕ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟು. ಸೊ ಹಾಗಾಗಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಇದೊಂದು ಬಿಗ್ ಅಪ್ಡೇಟ್ ಬಂದಿದೆ ಫ್ರೆಂಡ್ಸ್. ಸೊ ಹಾಗಾಗಿ ತಿಳಿಸ್ಕೊಟ್ಟಿದ್ದೀನಿ. ಲೇಟೆಸ್ಟ್ ಆಗಿರ್ತಕ್ಕಂಥ ಎವ್ರಿಡೇ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಫ್ರೆಂಡ್ಸ್. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.